ಕದಿಯೋದ್ ಕದ್ದಿದ್ದಾಳೆ, ದಿನಸಿ ಧಾನ್ಯನೆಲ್ಲ ಕದ್ದಿದ್ದಾಳೆ. ಚಿಲ್ರೆ ಬುದ್ಧಿ ಎಲ್ಲಿ ಹೋಗುತ್ತೆ? ಕದ್ದಿದ್ದು ಯಾರು, ರಾತ್ರಿ ಇಲ್ಲಿ ಇದ್ದಿದ್ದು ಯಾರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಾಗೋ ಸಮಯ ಬಂದಿದೆ. ಅದಕ್ಕೆ ಬೇರೆಯವರ ಸಾಕ್ಷಿ ಬೇಕಾಗಿಲ್ಲ. ಪ್ರೀತು, ಸಿಸಿಟಿವಿ ಫುಟೇಜ್ ಅನ್ನ ಪ್ಲೇ ಮಾಡು. Yes, Mom. ಅಕ್ಕ, ಏನೋ ಟ್ರಾಫಿಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಟ್ರಾಫಿಕ್ ಬಾಹುಬಲಿ ಸಿನಿಮಾ ತರ ಎಲ್ಲ ಟ್ರಾಫಿಕ್ ಮಾಡ್ಬಿಟ್ಟಿದಾರ ಅಕ್ಕ. ಚಿಕ್ಕಮ್ಮ, ಅದು ಟ್ರಾಫಿಕ್ ಅಲ್ಲ, ಗ್ರಾಫಿಕ್. ಅದೇ ಏನೋ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಸುಳ್ಳಕ್ಕ, ಇದೆಲ್ಲ ಸುಳ್ಳು. ಪ್ರತ್ಯಕ್ಷವಾಗಿ ಕಂಡದ್ದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸತ್ಯ ಹೇಳು ದಾಮಿನಿ, ನಿನ್ನ ಭಾಷೆಯ ರೀತಿಲೇ ಕೇಳ್ತೀನಿ. ಯಾವ ತಿರುಪೇಲಿ ಹುಟ್ಟು ಬಂದಿದೀಯ ನೀನು? ನಿನ್ ಜನ್ಮಕ್ಕೊಂದು ಅರ್ಥ ಬೇಡ? ಮಳೆನೇ ಇರ್ಲಿ, ಬಿಸಿಲೇ ಬರ್ಲಿ, ಧಾರಾಳವಾಗಿ ಫಸಲು ಬೆಳೆಯುವಂತಹ ಭೂಮಿ ಈ ಅರಸನ ಕೋಟೆದು. ಕೊಡೋ ಕೈಗಳು ಕೂಡ ಧಾರಾಳ. ಅಂಥದ್ರಲ್ಲಿ ಕದ್ದು ತಿನ್ನೋ ಪ್ರಮೇಯ ಏನು ಬಂದಿತ್ತು ನಿನಗೆ? ಯಾಕಿಂತ ಹೇಸಿಗೆ ಕೆಲಸ ಮಾಡಿದೆ ದಾಮಿನಿ? ದಾಮಿನಿ, ಏನಿದೆಲ್ಲ? ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅನ್ನೋ ಹಾಗೆ ನಿನ್ನ ಆಟಗಳು ಹೆಚ್ಚಾಗ್ತಾ ಇದೆಯಲ್ಲ. ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ಕದ್ದು ಎಲ್ಲಿ ತಗೊಂಡು ಹೋಗ್ತಿದ್ದೆ? ನಿಜ ಮಗಳು, ಇಲ್ದಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅದು ಅಕ್ಕ, ಉಮಾ ರಾತ್ರಿ ಫೋನ್ ಮಾಡಿ ತುಂಬಾ ಹಶ್ವಾಗ್ತಿದೆ ಅಂತ ಅಳ್ತಿದ್ಲು. ಎಷ್ಟೇ ಆದ್ರೂ ಸೋದರತ್ತೆ ಕರಳಲ್ವಾ, ಚುರುಕ್ ಅಂದ್ಬಿಡ್ತಕ್ಕ. ಅದಕ್ಕೆ ದಿನಸಿ ತಗೊಂಡು ಅವಳಿಗೆ ಕೊಡೋಣ ಅಂತ ಹೋಗ್ತಿದ್ದೆ. ಹಾಡು ಹಗಲಲ್ಲೇ ರಾಜಾರೋಷವಾಗಿ ಕೊಟ್ಟಿದ್ದಿದ್ರೆ ಅದು ಬೇರೆ. ರಾತ್ರಿ ಹೊತ್ಕೊಂಡು ಹೋಗೋದನ್ನ ಕೊಡೋದು ಅನ್ನೋದಿಲ್ಲ, ಕೊದಿಯೋದು ಅಂತಾರೆ. ಕೆಲ್ಸ ಇಲ್ದೆ ಮನೇಲಿ ಕೂತಿದ್ರೇನೆ ಜನ ಕಳ್ತನ ಕೈ ಹಾಕೋದು. ಹರೀಶ್ಗೊಂದ್ ಕೆಲ್ಸ ಅಂತ ಇದ್ದು ಅವನು ದುಡ್ದಿದ್ದಿದ್ರೆ ಅವಳು ನನಗ್ ಫೋನ್ ಮಾಡಿ ಅಳ್ತಾನೂ ಇರ್ಲಿಲ್ಲ, ನಾನು ಹಿಂಗ್ ಕದಿತಾನೂ ಇರ್ಲಿಲ್ಲ. ಪಾಪದೋಳು, ಮೊದ್ಲೇ ದೊಡ್ಡ ಹೊಟ್ಟೆ, ಬೇಗ ಹಶ್ವಾಗಿ ಹೋಗ್ಬಿಡತ್ತೆ. ನಿನ್ ಮಾತಿಗೆ ಮಿತಿನೇ ಇಲ್ವಲ್ಲ ದಾಮಿನಿ? ನನ್ ಸೊಸೆ ಜೀವನ ಮಿತಿ ಮೀರಿ ಹೋಗಿದ್ಯಲ್ಲ ಭಾವ. ಹರೀಶ್ಗೂ ಆದಿತ್ಯನ ಆಫೀಸರ್ಲಿ ಕೆಲಸ ಅಂತ ಒಂದಿದ್ದಿದ್ರೆ ಅವರು ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿರೋರು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಹರೀಶಿಗೆ ಕೆಲಸ ಇದ್ಬಿಟ್ಟಿದ್ರೆ ನೀನ್ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಅಂತನಾ? ಭಾವ, ನಮ್ದು ದೊಡ್ಡ ಮನೆತನ, ನಾವೇನ್ ಸಾಮಾನ್ಯದವರಲ್ಲ. ಏನು ಕಾಣ್ದೆ ನಾನ್ ಬಂದಿಲ್ಲ. ಏನು ಅವಶ್ಯಕತೆ ಬಿತ್ತು ಅಂತ ಕೊಡೋಕೆ ಅಂತ ತಗೊಂಡು ಹೋಗ್ತಿದ್ದೆ. ನಮ್ಮನೆ ದಿನಸಿನ ನಾನ್ ತಗೊಂಡು ಹೋಗಿ ಕೊಡ್ತಿದ್ರೆ ಅದನ್ನ ಕಳ್ತನ ಅಂತ ಹೇಳ್ತಿರಲ್ಲ. ನೀವೆಲ್ಲ ಸೇರ್ಕೊಂಡು ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡ ಸೀನ್ ಯಾಕೆ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ.
ಹರೀಶ್ಗೆ ಕೆಲಸ ಅಂತ ಒಂದು ಕೊಡ್ಸಿ. ಈ ಥರದ್ದೆಲ್ಲ ಏನೂ ಆಗಲ್ಲ. ಈ ಕಣ್ಗಳು ಆದಿಗೆ ಒಂದ್ ರೀತಿಲಿ ತಲೆ ಕೆಡಿಸಿರೋ ಕಣ್ಗಳು, ನನಗೆ ಇನ್ನೊಂದ್ ರೀತಿ ತಲೆ ಕೆಡಿಸಿರೋ ಕಣ್ಗಳು. ಇದು ಗೊಂಬೆ ಕಣ್ಗಳ ಅಥವಾ ಜೀವಂತ ಕಣ್ಗಳ? ಆದಿ ಪಾಲಿಗೆ ಮಾಯಾ ಕಣ್ಗಳು. ಅವನಿಗೆ ಹುಚ್ಚಿಡ್ಸೋ ಅಷ್ಟು ಇಂಪ್ರೆಸ್ ಮಾಡಿದೆ, ಸದಾ ಇದ್ರ ಗುಂಗಲ್ಲೇ ಇರೋ ಹಾಗೆ ಮಾಡಿದೆ. ಆದ್ರೆ ಈ ಗುಂಗಿಂದ ಹೊರಗೆ ತರಿಸೋ ಕೆಲಸ ನಂದು. ಯಾಕೆ ಅಂದ್ರೆ ಆದಿ ನನ್ನ ಕಣ್ಗಳನ್ನ ಬಿಟ್ಟು ಬೇರೆ ಯಾವ ಕಣ್ಗಳನ್ನು ಮೆಚ್ಚೋದಿರ್ಲಿ, ಕಣ್ಣೆತ್ ಕೂಡ ನೋಡಬಾರ್ದು. ಈ ಜಾಗದಲ್ಲಿ ಇರ್ಬೇಕಾಗಿರೋದು ಈ ಕಣ್ಗಳಲ್ಲ, ನನ್ನ ಕಣ್ಗಳು. ಅನುಷ್ಕಾ, ವಾಟ್ ಅ ಸರ್ಪ್ರೈಸ್! ಏನಿದು ಆಲ್ ಆಫ್ ಸಡನ್ ಆಫೀಸಲ್ಲಿ? ನನ್ನ ಹಗಲು ರಾತ್ರಿಗಳನ್ನ ದೋಚಿರೋ ಹುಡುಗನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ನೇರವಾಗಿ ಬಂದ್ಬಿಟ್ಟೆ. ನಿನ್ನ ಕಣ್ಗಳಲ್ಲಿ ನಾನು ಕಾಣೋ ಪ್ರಪಂಚನ ನನ್ನ ಕಣ್ಗಳಲ್ಲೂ ನಿನಗೆ ತೋರಿಸೋ ಹಂಬಲ, ಅದಕ್ಕೆ ಬಂದೆ. ಪ್ರಿಯಾ, ಪ್ರಿಯಾ, ಎಸ್ ಸರ್. ಈ ಲೋಗೋನ್ ಯಾರು ಚೇಂಜ್ ಮಾಡಿದ್ದು? ಯಾರನ್ನ ಕೇಳಿ ಚೇಂಜ್ ಮಾಡಿದ್ರಿ? ಸರ್, ನಂಗೆ ಐಡಿಯಾ ಇಲ್ಲ ಸರ್. ಆಫೀಸರ್ ಇದ್ದಾಗ ಇದನ್ನೆಲ್ಲ ಗಮನಿಸಬೇಕು. ಹೇಗ್ರಿ ಆ ಕಣ್ಗಳನ್ನ ಚೇಂಜ್ ಮಾಡ್ತೀರಾ? ಆ ಕಣ್ಗಳಿಗೂ ಈ ಕಣ್ಗಳಿಗೂ ಡಿಫ್ರೆನ್ಸ್ ಗೊತ್ತಾಗಲ್ವಾ ನಿಮಗೆ? ಕಾಮನ್ ಸೆನ್ಸ್ ಇಲ್ವಾ? ಆದಿ, ಕಾಮ್ ಡೌನ್, ಕೂಲ್. ಆ ಲೋಗೋನ ಬದಲಾಯಿಸಿದ್ದು ನಾನೇ ಆ ಕಣ್ಗಳನ್ನ ಬದಲಾಯಿಸಿದ್ದು. ಈಗ ಆ ಲೋಗೋಲಿರೋ ಕಣ್ಗಳು ನಂದು. ವಾಟ್? ಎಸ್, ನಾನೇ ಚೇಂಜ್ ಮಾಡಿದ್ದು. ಸಾರಿ ಪ್ರಿಯಾ, ನಿಮ್ಮೇಲೆ ರೇಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಸರ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಗಮನಿಸ್ತಾ ಇರೋದು ನನ್ನ ತಪ್ಪು. ಇಟ್ಸ್ ಓಕೆ, ನೀವು ಹೊರಡಿ. ಓಕೆ ಸರ್. ಆದಿ, ಯಾಕಿಷ್ಟೊಂದು ಹೈಪರ್ ಆಗ್ತಿದ್ದೀರಾ? ಆ ಹಳೆ ಲೋಗೋ ಬಗ್ಗೆ ಅಷ್ಟೊಂದು ವ್ಯಾಮೋಹನ? ಆಫ್ಟರ್ ಆಲ್ ಅದೊಂದು ಕಿತ್ತೋಗಿರೋ ನನ್ನ ಕಂಪ್ನಿ ಲೋಗೋ ಎಲ್ಲಿ?
ಬೇಕೇನಮ್ಮ ಜ್ಯೂಸು ತಲೆನೋವಿಗೆ ಹೊಟ್ಟೆ ಊರಿಗೆ ಥಂಡ ಥಂಡ ಜ್ಯೂಸು. ಅನುಷ್ಕಾ ಜ್ಯೂಸ್ ಕುಡಿತೀಯಾ? ಏನು ತಮಾಷೆ ಮಾಡ್ತಿದ್ದೀರಾ? ಅಯ್ಯೋಯ್ಯೋ, ಅಮಾವಾಸ್ಯೆ ದಿನ ತಮಾಷೆ ಮಾಡಿದ್ರೆ ದೆವ್ವ ಮಿಟ್ಕೊಂಡಿದೆ ಅಂತ ಪರ್ಕೆಲ್ ಹೊಡಿತಾರಂತೆ. ನೀನ್ ಯಾಕೋ ಹೀಟಲ್ಲಿ ಇದೆಯಾ ಅನಿಸ್ತು, ಅದಕ್ಕೆ ಥಂಡ ಥಂಡ ಜ್ಯೂಸ್ ತಂದೆ. ಜ್ಯೂಸ್ ಕುಡಿತೀಯಾ? ಈ ನಿಮ್ ಜ್ಯೂಸು ನನ್ ತಲೆ ಬಿಸಿನ ಕಡಿಮೆ ಮಾಡಲ್ಲ, ನಂಗ್ ಬೇಕಾಗಿಲ್ಲ. ಅಯ್ಯೋಯ್ಯೋ, ಈ ಜ್ಯೂಸ್ ಅಲ್ಲಿ ಎಂತ ಪವರ್ ಇದೆ ಗೊತ್ತೇನಮ್ಮ? ನಮ್ಗೂ ಮೈಯೆಲ್ಲ ಉರಿ ಹತ್ಕೊಂಡಾಗ ನಾವ್ ಈ ಜ್ಯೂಸ್ನೇ ಕುಡಿಯೋದು. ಆಗ ಜೀವ ತಣ್ಣಗಾಗಿ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಕುಡಿ ಕುಡಿ. ಎತ್ಬಿಟ್ಟಿಯನಮ್ಮ, ಒಂದೇ ಏಟ್ಗೆ ಎತ್ಬಿಟ್ಟಿಯಾ? ಚೆನ್ನಾಗ್ ಅಭ್ಯಾಸ ಇದೆ ಅನ್ಸುತ್ತೆ ಜ್ಯೂಸ್ ಕುಡಿಯೋದು. ಆದ್ರೆ ಈ ತರ ಎಲ್ಲ ಸನ್ನಿವೇಶ ಬಂದಾಗ ಹೇಗ್ ಡೀಲ್ ಮಾಡ್ಬೇಕು ಅನ್ನೋ ಅಭ್ಯಾಸ ಇಲ್ಲ ಅನ್ಸುತ್ತೆ. ಏನ್ ಮಾತಾಡ್ತಾ ಇದ್ದೀರಾ? ವಿಲವಿಲ ಅಂತ ಒದ್ದಾಡ್ತಿದ್ಯಾ? ನೋಡಿದ್ರೆ ನಾನ್ ಹಂಗೆ ನಾನ್ ಹಿಂಗೆ, ಕಾಲಕ್ಕಿಂತ ಮುಂದೆ ಯೋಚನೆ ಮಾಡ್ತೀನಿ, ಬೆಳಕಿಗಿಂತ ವೇಗವಾಗಿ ನಿರ್ಧಾರ ತಗೋತೀನಿ ಅಂತ ಗುಣಗಾನ ಮಾಡ್ಕೋತೀಯಾ? ಕಣ್ಮುಂದೆ ಇರೋ ಕಣ್ಣುಗಳ ವಿಚಾರ ಗೊತ್ತಾಗ್ಲಿಲ್ವಲ್ಲ ಈ ನಿನ್ ಬುದ್ಧಿವಂತ ಬುರುಡೆಗೆ ಅಂತ ಬೇಜಾರಾಗ್ತಿದ್ಯಮ್ಮ. ಏನ್ ಕಣ್ ವಿಷಯ? ಆದಿತ್ಯ ಹರ್ಬಲ್ ಗ್ರೂಪ್ದು ಲೋಗೋ ಇದೆಯಲ್ಲ, ಅದ್ರಲ್ಲಿರೋ ಕಣ್ಗಳು ಯಾರ್ದು ಅಂತ ಗೊತ್ತಾ? ಗೊತ್ತು. ಗೊತ್ತಾ? ಗೊತ್ತು. ಯಾರ್ದು ಹೇಳು ನೋಡೋಣ. ಪಾರ್ವತಿದು. ಪರವಾಗಿಲ್ವೇ, ಪಕ್ಕ ಚಾಲಾಕಿನೇ ಇದೆಯಾ? ಬೇರೆ ಏನಾದ್ರೂ ವಿಚಾರ ಇದೆಯಾ? ಇದೆ ಇದೆ, ಏನು ವಿಚಾರ ಇಲ್ದೆ ಒಂದ್ ಜಾಗದಲ್ಲಿ ನಿಂತ್ಕೊಳ್ಳೋಳೆ ಅಲ್ಲ ಈ ದಾಮಿನಿ. ಹೇಳ್ಬಿಟ್ಟು ಹೊರಡ್ಬಹುದು. ಈ ಕಣ್ಣಿನ ವಿಚಾರಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ಅನ್ಯಾಯವಾಗಿ ಆದಿತ್ಯ ನಿನ್ನನ್ ಮದ್ವೆ ಆಗದೆ ನಿನ್ ಕೈ ತಪ್ಪಿ ಹೋಗ್ತಾನಲ್ಲ ಅನ್ನೋ ವಿಚಾರ. ಏನ್ ಬಡ್ಬಡಾಯಿಸ್ತಾ ಇದ್ದೀರಾ? ಸತ್ಯ ಸ್ವಲ್ಪ ಕಹಿನೇ ಅಮ್ಮ. ಏನ್ ಸತ್ಯ? ಹೇಳ್ತೀನಿ, ಹೃದಯನ ಕಲ್ ಮಾಡ್ಕೊ. ನೋಡಕೊಳ್ಳಿ ಮಿಲ್ಕಿ ಬೇಬಿ ತರ ಇದೆಯಾ, ಹುಳಿ ಪೆಟ್ಟಿಂದ ಅಭ್ಯಾಸ ಇದೆಯೋ ಇಲ್ವೋ? ಅವತ್ತು ಡೆಮೋ ಮದ್ವೆನಲ್ಲಿ ಪಾರ್ವತಿನ ಮದ್ವೆ ಆಗಿದ್ದು ಯಾರು ಅಂತ ಊಹೆ ಮಾಡ್ಕೊ ನೋಡೋಣ. ಯಾರು? ನಿನ್ಗೆ ಆಪ್ಷನ್ಸ್ ಕೊಡ್ತೀನಿ. ಎ ಹರೀಶ, ಬಿ ಗಿರೀಶ, ಸಿ ಸುರೇಶ, ಡಿ ಡ್ಯಾಶ್. ನಿಮ್ಮಿ ಹುಚ್ಚು ತಮಾಷೆ ನಂಗೆ ಇಷ್ಟ ಆಗೋದಿಲ್ಲ. ಉತ್ತರ ಕೊಡಮ್ಮ, ಎಲ್ಲ ಇಷ್ಟ ಆಗತ್ತೆ. ಹರೀಶ್. ತಪ್ಪು ಉತ್ತರ. ಸರಿಯಾದ ಉತ್ತರ ಡಿ ಡ್ಯಾಶ್. ನೋಡಿ, ಇರಿಟೇಟ್ ಮಾಡ್ಬೇಡಿ. ಪಾರ್ವತಿನ ಮತ್ಯಾರ್ ಮದ್ವೆ ಆಗಿದ್ದು? ಹೇಳ್ತೀನಮ್ಮ, ಬೇಜಾರ್ ಮಾಡ್ಕೋಬೇಡ. ನಿನ್ನ ಕನಸಿನ ರಾಜ ಆದಿತ್ಯ ಫ್ರಮ್ ಅರಸನಕೋಟೆ. ವಾಟ್? ಹೂನಮ್ಮ. ಶಾಕ್ ಹೊಡಿತಾ? ನನಗ್ ಗೊತ್ತು, ಸಾಕ್ಷಿ ಇಲ್ದೆ ಸಾಕ್ಷಾತ್ ಭಗವಂತನೂ ನಂಬೋದಿಲ್ಲ ಅಂತ. ಸಾಕ್ಷಿ ತೋರಿಸ್ಲಾ? ಈ ವಿಡಿಯೋ ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ ಅಂತ ಡಿಲೀಟ್ ಆಗಿ ಹೋಗಿದ್ರು ರಿಕವರ್ ಮಾಡಿ ಇಟ್ಕೊಂಡಿದ್ದೀನಮ್ಮ. ಹೋ, ಪಾಪ ಬೇಜಾರ್ಗೆ ಮೆಂಟ್ಲಿಗಿಂಟ್ಲೇನಾದ್ರೂ ಆಗೋದ್ಯಾ? ಯಾಕಮ್ಮ, ತಲೆಗಿಲೇನಾದ್ರೂ ತಿರುಗ್ತಿದ್ಯಾ? ಅಲ್ಲ, ಈ ವಿಡಿಯೋಲ್ ಅಂತದ್ ಏನಿದೆ? ಆಫ್ಟರ್ ಆಲ್ ಇದೊಂದು ಡಮ್ಮಿ ಮದ್ವೆ ತಾನೆ? ಈಗ ಅದು ಡಮ್ಮಿ ಮದ್ವೆ, ಆದ್ರೆ ಅದು ನಿಜವಾದ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ. ಏನ್ ಹೇಳ್ತಿದ್ದೀರಾ? ನಿನಗೆ ಆ ಕಣ್ಣುಗಳ ವಿಚಾರ ಮಾತ್ರ ಗೊತ್ತು, ಆದ್ರೆ ನಿನಗ್ ಜೊತೆ ಆಗ್ಬೇಕಾಗಿರೋ ರಾಜ ಆ ಕಣ್ಣುಗಳ ಬಗ್ಗೆ ಎಂಥ ಸಲಿಗೆ ಬೆಳೆಸ್ಕೊಂಡಿದ್ದಾನೆ ಅನ್ನೋ ವಿಚಾರ ನಿನಗ್ ಗೊತ್ತಿಲ್ವಲ್ಲಮ್ಮ. ಒಂದಿನ ಹಿಂಗೆ ಆ ಕಣ್ಗಳ ಬಗ್ಗೆನೇ ಕನ್ಸ್ ಕಾಣ್ತಾ ಕೂತಿದ್ದ. ನಾನ್ ಹೋಗಿ, ಏನಪ್ಪ ಆ ಕಣ್ಗಳಿರೋ ಹುಡ್ಗಿ ನಿನ್ ಎದುರುಗಡೆ ಬಂದ್ಬಿಟ್ರೆ ಮದ್ವೆ ಆಗ್ತೀಯೇನೋ
ಅಂತ ಕೇಳ್ದೆ. ಅಮ್ಮ ಒಪ್ಪಿದ್ರೆ ಆಗ್ತೀನಿ ಅಂದ್ಬಿಡೋದಾ? ನಿನಗೆ ಗೊತ್ತಲ್ಲಮ್ಮ ನಿಮ್ಮ ಅತ್ತೆ ಬಗ್ಗೆ. ಮಗ ಏನ್ ಕೇಳಿದ್ರು ಇಲ್ಲಿ ತನಕ ಅಂದಿಲ್ಲ. ಅವರು ಹೂ ಅನ್ನೋದಕ್ ಮುಂಚೆ ಏನ್ ಮಾಡ್ತೀಯೋ ನೋಡಮ್ಮ. ಪಾರ್ವತಿ ಮೇಡಮ್, ಕಾಫಿ. ಅಯ್ಯೋ, ನೀವ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಹೇಗ್ ಮಾಡ್ತಿದ್ದೀನಿ ಮೇಡಮ್? ರಾಣಿಗೆ ಆಳು ಕಾಫಿ ಕೊಡೋದು ತಪ್ಪ ಮೇಡಮ್? ಯಾರ್ ರಾಣಿ ಯಾರ್ ಆಳು ಮೇಡಮ್? ಯಾಕ್ ಮೇಡಮ್ ಜಗತ್ ಕಿಲಾಡಿ ತರ ಮಾತಾಡ್ತಿದ್ದೀರಾ? ನೀವು ಅಂದ್ರೇನು, ನಿಮ್ ಲೆವೆಲ್ಲು ಅಂದ್ರೆ ಏನು? ಇಡೀ ಅರಸನ್ ಕೋಟೆನ ಯುದ್ಧನೇ ಇಲ್ದೆ ಬರೀ ಬಾಯಿ ಮಾತಿಂದ ವಶಪಡಿಸ್ಕೊಂಡು ಆಳ್ತಾ ಇರೋ ರಾಣಿ ನೀವು. ನಾವೆಲ್ಲ ಸಿಂಬಳ ಸುರಿಸ್ಕೊಂಡು ಸಂಬಳ ತಗೊಳ್ಳೋ ಸೇವಕರು ಮೇಡಮ್. ದಯಮಾಡಿ ಈ ಕಾಫಿ ಕುಡಿದ್ರೆ ಕಾಫಿ ಬೀಜಕ್ಕೂ ಸಂತೋಷ, ನಮ್ ಮನ್ಸ್ಗೂ ನೆಮ್ಮದಿ ಮೇಡಮ್. ಮೇಡಮ್, ನೀವ್ ಈ ರೀತಿ ಎಲ್ಲ ಮಾತಾಡಿದ್ರೆ ನನಗ್ ತುಂಬಾ ನೋವಾಗುತ್ತೆ. ಅಯ್ಯೋ, ಎಲ್ಲ ಓದ್ತಿದೆ ಮೇಡಮ್. ನಮ್ ಹಳ್ಳಿ ಕಡೆ ಔಷಧಿನ ಹರಿದು ಹಚ್ಲಾ, ಅಥವಾ ಅಖಿಲಾಂಡೇಶ್ವರಿ ಅಕ್ಕನ ಕೈಲಿ ನಿಮ್ ಸೇವೆ ಮಾಡಿಸ್ಲಾ? ಅಯ್ಯೋ ದೇವ್ರೆ, ನೀವೇ ದೇವ್ರು ಮೇಡಮ್. ನಮ್ಮನ್ನ ಆಳ್ತಾ ಇರೋ ದಣಿಗಳು ನೀವು. ಛೆ ಬಿಡ್ತು ಅನ್ನಿ ಮೇಡಮ್. ಅನ್ನ ನೀಡೋ ಕೈಗಳು ನಿಮ್ದು, ಆಶೀರ್ವಾದ ಮಾಡೋ ಬಾಯಿ. ಅಂತ ಬಾಯಲ್ಲಿ ಇಂಥ ಮಾತುಗಳ? ಈ ಜೀವನ ಪೂರ್ತಿ ಈ ಮನೆಯವ್ರಿಗೋಸ್ಕರನೇ ನನ್ನ ಜೀವನ ಮುಡುಪಾಗಿಟ್ಟಿರೋಳು ನಾನು. ಅಯ್ಯೋ, ಹಾಗಂತೀಯಾ? ಯಾವ ಪಟ್ಟ ಏರೋ ಆಸೆನೂ ನನಗಿಲ್ಲ ಮೇಡಮ್. ಅಡ್ಗೆ ಮನೇಲಿ ನಿಮ್ಗೆಲ್ರಿಗೂ ಬೇಕಾದ ರುಚಿ ರುಚಿಯಾದ ಅಡ್ಗೆ ಮಾಡಿ ಬಡ್ಸೋದಷ್ಟೇ ನನಗೆ ತೃಪ್ತಿ ಕೊಡೋ ಕೆಲ್ಸ. ರಾಸ ಗೀಸ ಹಾಕೊಂಡು ಮಾತುಗಳೇನೋ ಚೆನ್ನಾಗಿ ಆಡ್ತೀಯ. ನೀನ್ ಸೇವೆಗೆ ಪುರಾವೆ ಏನು? ನಾನೇ ಇದೀನಲ್ಲ ಮೇಡಮ್. ನೀನ್ ಸಾಲಲ್ಲಮ್ಮ. ನೀನ್ ಮಾಡೋ ಸೇವೆಗಳೇ ನಿನ್ ಮಾತಿಗಿರೋ ಪುರಾವೆಗಳು. ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಮೇಡಮ್, ಚಾಚು ತಪ್ಪದೆ ಮಾಡ್ತೀನಿ. ಅಲ್ಲಿಂದ ನಡ್ಕೊಂಡ್ ಬಂದಿರೋ ನನ್ ಕೋಮಲವಾದ ಕಾಲ್ಗಳು ಯಾಕೋ ಕಡಿತಿದೆ. ಹೋಗಿ ನನ್ ಚಪ್ಲಿ ತಗೊಂಡ್ ಬರ್ತೀಯಾ? ಸರಿ ಮೇಡಮ್. ಏನ್ ನಿತ್ಕೊಂಡ್ ನೋಡ್ತಾ ಇದೀಯಾ? ಹೊರಡು. ಈಗ ಮಜಾ ಬರುತ್ತೆ. ಮೇಡಮ್ ಮೇಡಮ್, ಚಪ್ಲಿ. ಏನಮ್ಮ ಪಾರ್ವತಿ, ಚಪ್ಲಿ ಮೇಲೆ ಅಷ್ಟೊಂದು ಧೂಳಿದೆ, ನಾನದನ್ನ ಹಾಗೆ ಹಾಕೋಬೇಕಾ? ಧೂಳ ಇಲ್ವಲ್ಲ ಮೇಡಮ್, ಚೆನ್ನಾಗೇ ಇದೆ. ಧೂಳು ನಿನಗ್ ಕಾಣಿಸ್ತಾ ಇಲ್ಲ, ನನಗ್ ಕಾಣಿಸ್ತಾ ಇದೆ. ಏನೇ ಮುಖ ನೋಡ್ತಿದ್ಯಾ? ಹೋಗೆ ತೊಳ್ಕೊಂಡ್ ಬಾ, ಹೋಗೆ. ಆಯ್ತು ಮೇಡಮ್. ಪಾರ್ವತಿ, ಅರಸನ ಕೋಟೆಯ ಬ್ರ್ಯಾಂಡ್ ಅಂಬಾಸಿಡರ್, ಹೇಗಿದ್ಯಾ? ಮೇಡಮ್, ನಾನು ಬರೀ ಕೆಲ್ಸದೋಳಷ್ಟೇ. ಅಯ್ಯಯ್ಯೋ, ಅದೇಗಮ್ಮ ಆಗತ್ತೆ? ಅತ್ತೇನೆ ನಿನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅನೌನ್ಸ್ ಮಾಡಾಯ್ತಲ್ಲ. ಅವ್ರ ಮಾತನ್ನ ಮೀರಕ್ ಆಗಲ್ಲ ಮೇಡಮ್. ಆದ್ರೆ ನನಗದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ಒಳ್ಳೇದೇ ಆಯ್ತು ಬಿಡು. ಇವತ್ತಿನ ತಾಜಾ ಸಮಾಚಾರ ಏನು ಅಂದ್ರೆ, ಪಾರ್ವತಿ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಹುದ್ದೆಯಿಂದ ಕೆಳಗಿಳಿಸಿ ಮತ್ತೆ ಮುಸ್ರೆ ತಿಕ್ಕೋ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೇಮಕ ಮಾಡಲಾಗಿದೆ. ಅಂದ್ರೆ ನಾನ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಹಾಗಿಲ್ಲ, ಅಡ್ಗೆ ಮನೇಲಿ ಅಡ್ಗೆ ಕೆಲಸ ಮಾಡ್ಕೊಂಡಿರ್ಬೋದಾ? ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ನಿನ್ನೆಯಿಂದ ಈ ವಿಷಯ ನನ್ನ ತುಂಬಾ ಕೊರಿತಿತ್ತು. ಈಗ ನೀವ್ ಹೇಳಿದ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ಇನ್ ಮುಂದೆ ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ಡ್ರಾಮಾ ಕ್ವೀನ್, ನಿನ್ ಮನ್ಸು ಹಾಲಿನ ತರ ಪಾರ್ವತಿ, ಪವಿತ್ರ.
ನಾನ್ ತಮಾಷೆಗೆ ಹೇಳಿದ ವಿಷಯನ ನೀನ್ ನಿಜ ಅಂತ ನಂಬೇ ಬಿಟ್ಟೆ. ನಿನ್ನಂತ ಒಳ್ಳೆ ಹುಡುಗಿನ, ನಿನ್ನಂತ ನಿರ್ಮಲ ಕಣ್ಗಳಿರೋ ಹಸುಗೂಸನ್ನ ಮನೆ ಕೆಲ್ಸಕ್ಕೆ ಹಾಕೊಳ್ಳೋದ? ನೀನು ಅರಸನ ಕೋಟೆ ಬ್ರ್ಯಾಂಡ್ಗೆ ಹೇಳ್ ಮಾಡ್ಸಿದ ಮುಖ. ಅದಕ್ಕೆ ಇನ್ನೊಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೀವಿ. ನಿನ್ನೊಳಗಿರೋ ಸೌಂದರ್ಯನ ಇಡೀ ಪ್ರಪಂಚಕ್ಕೆ ತೋರಿಸಿ ಜನ ಕಂಗಾಲಾಗೋಗ್ಬೇಕು. ಹಾಗ್ ಮಾಡೋದೇ ನನ್ನ ಪ್ಲಾನ್. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ನಿಮ್ ಪರ್ಮಿಷನ್ ಬೇಕಾಗಿತ್ತು. ಅಪ್ಪಣೆ ಕೊಡ್ತೀರಾ ಪ್ಲೀಸ್? ಮೇಡಮ್, ಈ ಆಳಿಂದ ಅಪ್ಪಣೆ ಕೇಳ್ತಿರಲ್ಲ. ಅಖಿಲಮ್ಮೋರು, ದೊಡ್ಡ ಯಜಮಾನ್ರು, ಈ ಮನೆಯವ್ರು ಏನ್ ಅಪ್ಪಣೆ ಕೊಡ್ತಾರೋ ಅದ್ರ ಪ್ರಕಾರ ಕೆಲಸ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನನಗ್ ಕೈ ಎತ್ತಿ ಮುಗಿಯೋದ್ ಗೊತ್ತೇ ಹೊರತು ಕೈ ಎತ್ತೋ ಅಭ್ಯಾಸ ಇಲ್ಲ. ಕ್ಷಮಿಸ್ಬಿಡಿ ಮೇಡಮ್. ಎಲ್ಲರಿಗೂ ಯಾಮಾರಿಸ್ಬಿಟ್ಟು ಕುಡಿಯೋಕ್ಕೆ ಈ ಬಾಟಲ್ ಕಾನ್ಸೆಪ್ಟು ವರ್ಕೌಟ್ ಆಗುತ್ತೆ. ಸೈಡ್ಸ್ ಎಲ್ಲ ಏನೋ ಮಿಸ್ಸಿಂಗ್ ಅಲ್ಲ. ಉಪ್ಪಿನಕಾಯಿ ಇದ್ರೆ ಬೆಸ್ಟು. ಉಪ್ಪಿನಕಾಯಿ ತಂದ್ಬಿಡೋಣ. ಇದು ಹಂಗೆ ಇರಲಿ. ಅಯ್ಯೋ ಅಣ್ಣ, ನೀನ್ ಸ್ವಲ್ಪ ಧೈರ್ಯವಾಗಿರು, ಏನು ಹಾಕ. ಚಕ್ಲಿ, ಚಿಪ್ಸು, ಶೇಂಗಾ ಬೀಜ. ಅಯ್ಯೋ ಉಮಾ, ಲೇ ಉಮಾ, ಉಮಾ ಎಲ್ಲೇ ಇದೀಯಾ ಉಮಾ? ಉಮಾ, ಅಯ್ಯೋ ತಟ್ಟೆ ತುಂಬಾ ತಿಂಡಿ ಇರೋದ್ ನೋಡೇ ಗೊತ್ತಾಗ್ಬೇಕಾಗಿತ್ತು ಅವಳಿಲ್ಲ ಅಂತ. ಇಲ್ಲ ಅಂದಿದ್ರೆ ಇಡೀ ತಟ್ಟೆ ಸಮೇತನೇ ತಿಂದು ಮುಗಿಸ್ಬಿಟ್ಟಿರೋಳು. ಉಮಾ, ತಿಂಡಿ ನೋಡಿದ ತಕ್ಷಣ ನಿನ್ ನೆನ್ಪಾಗಿ ಹೋಗ್ಬಿಡ್ತು ಕಣೆ. ಪರವಾಗಿಲ್ಲ ಬಿಡು, ನಿನ್ ಪರವಾಗಿ ನಾನೇ ಇದನ್ನೆಲ್ಲ ತಿಂದು ಮುಗಿಸ್ಬಿಡ್ತೀನಿ. ಏ ಉಮ್ಮಾ, ನಿನ್ನ ಮಿಸ್ಸಸ್ ಮಾಡ್ದಾಗಿಂದ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಕಣೆ. ಆಹಾ, ಆ ಗುಂಡು ಗುಂಡು ಕೆನ್ನೆ, ದೊಡ್ಡ ದೊಡ್ಡ ಕಣ್ಣು, ಮುದ್ದು ಮುದ್ದಾದ ಮಾತುಗಳು, ಅಯ್ಯೋ ಎಲ್ಲ ಮಿಸ್ಸಿಂಗು ಕಣೆ. ಅಮ್ಮನೇ ನನ್ನನ್ನ ನೆನ್ಸ್ಕೋತಾ ಇದ್ದಾಳೆ ಅಂತ ಅನ್ಸುತ್ತೆ. ಈ ಜ್ಯೂಸ್ ಒಂಥರ ಮಜಾ ಇದೆ. ನಾಳೆ ಏನೋ ಆಗತ್ತೆ. ಏನಾಗುತ್ತೆ? ಹಾ, ಬಿರುಗಾಳಿ ಬರುತ್ತೆ, ಎಲ್ರೂ ಸುತ್ಕೊಂಡು ಹೋಗುತ್ತೆ, ಎಲ್ರೂ ಎತ್ಕೊಂಡು ಹೋಗುತ್ತೆ. ಎಲ್ಲರಿಗೂ ಪರ್ಕೆ ತಕೊಂಡು ಪಟ 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 ಅಂತ ಹೊಡಿಬೇಕು. ಇಡೀ ಭೂಮಿನೇ ಸುಟ್ಟು ಭಸ್ಮ ಆಗ್ಬಿಡ್ಬೇಕು. ನಾನ್ ಮಾತ್ರ ಚೆನ್ನಾಗಿರ್ಬೇಕು. ಅಯ್ಯೋ, ಇಡೀ ಬಿಲ್ಡಿಂಗ್ ಸುತ್ತುತ್ತಾ ಇದೆ ಅನಿಸ್ತಿದ್ಯಲ್ಲಪ್ಪ. ಅಯ್ಯೋ 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 ಅಯ್ಯೋ, ಕಿತ್ತೋಗಿರೋ ಬಿಲ್ಡಿಂಗ್ಗಳ, ಅಯ್ಯೋ ಹಾಳಾದ ಲೈಟ್ಗಳ, ಹೊಗೆ ಬಿಡೋ ಗಾಡಿಗಳ, ಆ ಹೊಗೆ ಕುಡಿದು ಸತ್ತೋಗೋ ಬಾಡಿಗಳ ಸ್ಟಡಿ. ನಂತರ ಎಲ್ರು ಸ್ಟಡಿ. ಒಂದ್ ವಿಷಯ ಗೊತ್ತಾ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ.
ಯಾಕೆ ಗೊತ್ತಾ? ನಾಳೆ ಬಿರುಗಾಳಿ ಬರುತ್ತೆ, ಎಲ್ರೂ ಸುತ್ಕೊಂಡಾಗಿ ಎತ್ಕೊಂಡು ಹೋಗ್ಬಿಡುತ್ತೆ, ಎಲ್ರೂ ನೆಮ್ಮದಿನೂ ಹಾಳಾಗೋಗುತ್ತೆ. ನಾನ್ ಮಾತ್ರ ಚೆನ್ನಾಗಿ ತಿಂದು ಗಟ್ಟಿಯಾಗಿರ್ತೀನಿ. ಹಬ್ಬ ಬಿರುಗಾಳಿ, ನಾಳೆ ಬೇಗ ಬಾಪ, ಬೇಗ. ಏನಿದು ಸುಂಡ್ರ ಗಾಳಿ ಬರುತ್ತೆ, ನಾಳೆ ಎಲ್ಲರಿಗೂ ಅವಮಾನ ಆಗುತ್ತೆ ಅಂತೆಲ್ಲ ಹೇಳ್ತಿದಾರಲ್ಲ. ಇವ್ರೇನೋ ಪ್ಲ್ಯಾನ್ ಮಾಡಿರ್ತಾರೆ. ಮೊದಲು ವಿಷಯನ ಬ್ರೋಗೆ ಹೇಳಬೇಕು.